ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ನಿಮ್ಮ ಹತ್ರ ಧನು ಸ್ಯಾಜಿಟೇರಿಯಸ್ ಧನು ರಾಶಿಯವರ ರೀಡಿಂಗ್ ಜೂನ್ 2025 ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಧನು ರಾಶಿ ಸ್ಯಾಜಿಟೇರಿಯಸ್ ಜೂನ್ 2025 ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಜೂನ್ ತಿಂಗಳು ಹೇಗಿರುತ್ತೆ, ಏನು ಬದಲಾವಣೆ ಬರಲಿದೆ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನುವ ರೀಡಿಂಗ್ ಆಗಿರುತ್ತೆ. ಸೊ ಏನಾದರೂ ಚಾಲೆಂಜಸ್ ಇದೆಯಾ, ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಏನಾದರೂ ಯೂನಿವರ್ಸಿಂದ ಇದೆಯಾ, ಏನಾದರೂ ನೆಗೆಟಿವ್ ಆಗಬಹುದಾ, ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡೋಣ. ಅದು ಏನೇನು ಫೋಕಸ್ ಮಾಡಬೇಕು, ಏನಿದೆ ಆಪರ್ಚುನಿಟಿ, ಏನು ಬರಲಿದೆ ಯೂನಿವರ್ಸಿಂದ ಮೆಸೇಜ್. ನಿಮಗೆ 2 ಮೆಸೇಜಸ್ ಬಂದಿದೆ. ನಾನು ಆಮೇಲೆ ಅದನ್ನು ಕೂಡ ಹೇಳ್ತೀನಿ ಏನಿದೆ 2 ಮೆಸೇಜಸ್ ಅಂತ. ಸೊ ಹಿಯರ್ ಯು ಗೋ. ಚಾಲೆಂಜ್ ಏನು ಬರ್ತಾ ಇದೆ ಅಂದರೆ 9 ಆಫ್ ವಾಂಡ್ಸ್ ತೋರಿಸ್ತಾ ಇದೆ. ಇದರ ಅರ್ಥ ಏನು ಅಂದರೆ ಸ್ವಲ್ಪ ನಿಮಗೆ ಸಪೋರ್ಟ್ ಸಿಗದೇ ಇರ್ಬೋದು ಜನರಿಂದ. ತುಂಬ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಾಲೋ ಮಾಡುವ ಸ್ಥಿತಿ ಆಗಬಹುದು. ಅಂದರೆ ನಿಮ್ಗೇನು ಅನಿಸುತ್ತೆ ಅಂದರೆ ಎಲ್ಲ ನಾನೇ ಮಾಡಬೇಕಲ್ಲ, ಯಾಕೆ ನಾನೇ ಎಲ್ಲ ಮಾಡಬೇಕು, ನನಗೆ ಬೇಕಾಗಿರೋ ಹಾಗೆ ಎಲ್ಲರೂ ಯಾಕೆ ಒಂದು ಸ್ಪಂದಿಸ್ತಾ ಇಲ್ಲ, ಒಂಟಿತನ ಕಾಡಬಹುದು ನಿಮಗೆ ಜೂನ್ ತಿಂಗಳಲ್ಲಿ. ಆ್ಯಸ್ ಐ ಟೋಲ್ಡ್, ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸಹಾಯ ಬೇಕು ಅಂದಾಗಲೂ ಕೂಡ ಜನ ಪೂರಕವಾಗಿ ಬರದೇ ಇರ್ಬೋದು. ಸೊ ಹೀಗೆ ಗೊತ್ತಾದಾಗ ಬೆಟರ್ ಟು ಆಕ್ಸೆಪ್ಟ್ ಇಟ್ ಅಲ್ವಾ. ಹಾಗೂ ಇನ್ನೊಂದು ಏನಾಗುತ್ತೆ ಅಂದರೆ ಸ್ವಲ್ಪ ರಿಲೇಷನ್ಶಿಪ್ ವಿಷಯವಾಗಿ ಒಂದು ಸ್ವಲ್ಪ ನೋವು ಅನುಭವಿಸ್ತೀರಾ ನೀವು ಜೂನ್ ತಿಂಗಳಲ್ಲಿ. ಬ್ಲೆಸ್ಸಿಂಗ್ ಏನು ಬರಲಿದೆ ನೋಡೋಣ. ಓ ಮೈ ಗಾಡ್, ಬ್ಲೆಸ್ಸಿಂಗ್ನಲ್ಲಿ ಬರ್ನಿಂಗ್ ಟವರ್ ಬರ್ತಾ ಇದೆ. ಸೊ ಜೂನ್ ಮಂತ್ ನಿಮಗೆ ಸ್ವಲ್ಪ ಡಿಫಿಕಲ್ಟಾಗೇ ಇರುತ್ತೆ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ರಿಲೇಷನ್ಶಿಪ್ನಲ್ಲೇ ನೋವು ಅನುಭವಿಸ್ತಿದ್ದೀರಾ ಈ ತಿಂಗಳು. ನಾನು ಸ್ಟ್ರಾಂಗಾಗಿ ನೋಡ್ತಾ ಇರೋದೇ ರಿಲೇಷನ್ಶಿಪ್ನಲ್ಲಿ ನೋವು ಹಾಗೂ ಆತಂಕದ ಸ್ಥಿತಿ, ಮತ್ತು ನಿಮ್ಮಿಂದ ದೂರ ಆಗೋದು ಅಥವಾ ನೀವೇ ದೂರ ಆಗೋದು, ಮನೇಲಿ ನೆಮ್ಮದಿ ಇರೋದಿಲ್ಲ, ಹೀಗೆ ಸ್ವಲ್ಪ ಕೆಟ್ಟ ಕಣ್ಣು ನಿಮಗೆ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ನೆಗೆಟಿವ್ ಏನು ಬರ್ತಾ ಇದೆ, ಮೂನ್ ಬರ್ತಾ ಇದೆ. ಸೊ ಜೂನ್ ಮಂತಲ್ಲಿ ಸ್ವಲ್ಪ ನಿಮಗೆ ಪ್ರೊಟೆಕ್ಷನ್ ಅಲ್ಲ, ಆದಷ್ಟು ಪ್ರೊಟೆಕ್ಷನ್, ಸ್ವಲ್ಪ ಅಂತ ಹೇಳಲ್ಲ, ತುಂಬ ಪ್ರೊಟೆಕ್ಷನ್ ಬೇಕಿದೆ ನಿಮಗೆ. ನೀವು ನಂಬುವ ದೈವದ ಅಂದರೆ ಆ ಜಾಗಕ್ಕೆ ರೆಗ್ಯುಲರಾಗಿ ಹೋಗಿ, ವಾರದಲ್ಲಿ ಅಟ್ಲೀಸ್ಟ್ 1 ಸಲನಾದರೂ ಹೋಗಿ. 2 ಸಲ ಹೋದರೆ ಬೆಸ್ಟ್ ಆಗಿರುತ್ತೆ, ಬಟ್ ಅಟ್ಲೀಸ್ಟ್ 1 ಸಲನಾದರೂ ಪೂಜೆ ಮಾಡೋದು ಅಥವಾ ನೀವು ಆ ನಂಬುವ ದೈವದ ಜಾಗಕ್ಕೆ ಹೋಗಿ ಸ್ವಲ್ಪ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದು, ಬ್ಲೆಸ್ಸಿಂಗ್ಸ್ನ ಕೇಳ್ಕೊಳ್ಳೋದು ಎಲ್ಲ ಮಾಡಿ. ಬಿಕಾಸ್ ನಾನೇನು ನೋಡ್ತಿದ್ದೀನಿ ಅಂದರೆ ಕೆಟ್ಟ ಕಣ್ಣಿನ ಪ್ರಭಾವ ನಿಮ್ಮ ಮೇಲೆ ಬಿದ್ದಿರೋದಲ್ಲದೆ ನಿಮ್ಮ ಮನೆಯವ್ರಿಗೂ ಕೂಡ ಎಫೆಕ್ಟ್ ಆಗಿದೆ ಅಂತ ತೋರಿಸ್ತಿದೆ. ಜೂನ್ ತಿಂಗಳು ತುಂಬ ಕಷ್ಟ ಅನುಭವಿಸ್ತೀರಾ. ಈಗ ನೀವು ಯಾಕೆ ಹಿಂಗೆಲ್ಲ ನೆಗೆಟಿವ್ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೋದು, ಬಟ್ ನೆಗೆಟಿವ್ ಏನಕ್ಕೆ ಕಾರ್ಡ್ಸ್ ಬಂದಿದೆ ಅಂತ ತೋರಿಸ್ತಿದೆ ಅಂದರೆ, ಈಗ ಈ ಥರ ನಿಮ್ಗೆ ಎಚ್ಚರಿಕೆ ತೋರಿಸ್ದಾಗ, ಈ ಥರ ಆಗುತ್ತೆ ಅಂತ ಹೇಳಿದಾಗ ನೀವು ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ತಡಿಬಹುದು. ಏನನ್ನು ಫೋಕಸ್ ಮಾಡೋದು ಅಂದರೆ 2 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗೂ ಕೂಡ ಸ್ವಲ್ಪ ಏರುಪೇರು ನೋಡ್ತೀರಾ. ದುಂದು ವೆಚ್ಚ ಮಾಡೋದು, ಅನವಶ್ಯಕವಾಗಿ ಖರ್ಚು ಮಾಡೋಕ್ಕೂ ಹೋಗಬೇಡಿ. ತುಂಬಾ ಬಡ್ಜೆಟ್ ಮಂತ್ ಆಗಿರುತ್ತೆ ನಿಮಗೆ ಜೂನ್ ಮಂತ್. ದ ಎಂಪ್ರೆಸ್ ಬರ್ತಾ ಇದೆ, ಆಪರ್ಚುನಿಟಿ. ಜೂನ್ ಕೊನೆಯ ವಾರ ಚೆನ್ನಾಗಿರುತ್ತೆ ನಿಮಗೆ. ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಪ್ರೊಟೆಕ್ಷನ್ ಫ್ರಮ್ ದ ಡಿವೈನ್ ಎನರ್ಜಿ. ಅದು ಹೆಣ್ಣು ದೇವತೆ, ಯಾವ ಹೆಣ್ಣು ದೇವರನ್ನು ನೀವು ನಂಬ್ತೀರಾ ಅವರ ಪ್ರೊಟೆಕ್ಷನ್ ನಿಮಗೆ ಆ ಸ್ಪೆಷಲ್ಲಾಗಿ ಕೊನೆಯ ವಾರದಲ್ಲಿ ನೀವು ನೋಡ್ತೀರಾ. ಸೊ ನಾನೇನು ನೋಡ್ತಿದ್ದೀನಿ ಅಂದರೆ, ಹೌದು, ನೀವು ಫಸ್ಟ್ ಇನಿಷಿಯಲ್ ವೀಕ್ಸ್ ಇದೆಯಲ್ಲ ಕಷ್ಟ ಅನುಭವಿಸ್ತೀರಾ, ಆದರೆ ಜೂನ್ ಕೊನೆಯ ವಾರದಲ್ಲಿ ಓಕೆ ಸ್ವಲ್ಪ ಬೆಟರ್ಮೆಂಟ್ನು ನೀವು ನೋಡ್ತೀರಾ ನಿಮ್ಮ ಲೈಫ್ನಲ್ಲಿ. ಖೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್, ನಾನು ಆಗಲೇ ಹೇಳಿದ್ನಲ್ಲ, ಮನೇಲಿ ನೆಮ್ಮದಿ ಇರೋದಿಲ್ಲ. ಖೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್, ನಾವು ಇವೆರಡು ಒಂದೇ ಕಾರ್ಡಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಬಿಕಾಸ್ ಮನೇಲಿ ನಿಮಗೆ ಒಂಥರ ಪೀಸ್ ಆಫ್ ಮೈಂಡ್ ಇರೋದೇ ಇಲ್ಲ, ಹೋಗಬೇಕು, ಮನೆ ಬಿಟ್ಟು ಆಚೆ ಹೋಗಬೇಕು, ಈ ಥರ ಎಲ್ಲ ಅನಿಸುತ್ತೆ. ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಇರಬಾರ್ದು ಅನ್ನಿಸ್ಬೋದು. ಸೊ ಅದರಿಂದ ನಾನೇನು ಹೇಳ್ತಿದ್ದೀನಿ ಅಂದರೆ, ಆ ಥರ ಡಿಸಿಷನ್ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಕಡೆಯಿಂದ ನೀವು ಆ ಥರದ್ದು ಒಂದು ಆತಂಕದ ಒಂದು ಸ್ಥಿತಿಗೆ ಬಂದು ಏನೋ ಒಂದು ಮಾಡಿಬಿಡೋದು ಅಥವಾ ಏನೋ ಒಂದು ಮಾಡ್ಕೊಂಡು ಬಿಡೋದು ಅಥವಾ ಮನೆ ಬಿಟ್ಟು ಹೋಗೋದು, ಅದೆಲ್ಲ ನಿಮ್ಗೆ ಅನಿಸುತ್ತೆ. ಅಥವಾ ಹೊಡೆಯೋದು, ಆ ಥರ ಮನಸ್ಸಿನಲ್ಲೇ ತಳಮಳಗಳಿರುತ್ತೆ ನಿಮಗೆ. ಮಿಲ್ಕ್ ಆ್ಯಂಡ್ ಹನಿ ಬರ್ತಾ ಇದೆ, ಹಾಲು ಜೇನು ಅಂತ ಹೇಳ್ತಾ ಇದ್ದೀನಲ್ಲ. ಇವಾಗ ಒಂದು ಕೆಟ್ಟ ಟೈಮ್ ಬಂದ ತಕ್ಷಣ ಒಳ್ಳೆಯದು ಆಗುತ್ತೆ. ಹಾಗೆ ಜೂನ್ ತಿಂಗಳು ಕೊನೆಯ ವಾರ ತುಂಬ ಒಳ್ಳೆಯ ಟೈಮ್, ಅದು ಎಲ್ಲ ಚೆನ್ನಾಗೇ ಆಗುತ್ತೆ. ಸ್ವಲ್ಪ ಪೇಷನ್ಸ್ನ ಇಟ್ಕೊಳ್ಳಿ.
ಇನಿಷಿಯಲ್ ವಾರಗಳಿದೆಯಲ್ಲ ಅಷ್ಟು ಕಷ್ಟನೇ ಇರುತ್ತೆ ನಿಮಗೆ, ಆದರೆ ಕೊನೆಯ ವಾರ ಅದ್ಭುತವಾಗಿರುತ್ತೆ. ಸೊ ಅದುವರೆಗೂ ಒಂದು ಟೆಸ್ಟಿಂಗ್ ಟೈಮ್ ಆಗಿರೋದ್ರಿಂದ ತಾಳ್ಮೆನ ಎಷ್ಟು ಇಟ್ಕೊಳ್ತೀರಾ ಅದು ಬೆಟರ್. ಹಾಗೂ ಬ್ಯಾಡ್ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ನಾನು ಹೊಟ್ಟೋಗ್ತೀನಿ, ನನಗೆ ಬೇಡ, ಲೈಫೇ ಬೇಡ, ಈ ಥರ ಎಲ್ಲ ನಿಮ್ಗೆ ಅನಿಸುತ್ತೆ, ಈಗ ಅನಿಸುತ್ತೆ ನಿಮಗೆ. ಆದರೆ ಆ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ, ಆ ಥರ ಸ್ಟೆಪ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಕೆಟ್ಟ ಕಾರ್ಡ್ ಬಂದ ತಕ್ಷಣ ನಿಮ್ಗೆ ಒಳ್ಳೆ ಕಾರ್ಡು ಬಂದಿದೆ. ಓಕೆ, ಒಳ್ಳೆಯದು ಆಗುತ್ತೆ ಅಂತ ನಿಮಗೆ ಭರವಸೆ ಬಂದಿರೋದ್ರಿಂದ ನೀವು ಏನನ್ನು ಆ ಥರ ಒಂದು ಬ್ಯಾಡ್ ಎನರ್ಜಿ ಇದ್ದಾಗ ಬ್ಯಾಡ್ ಡಿಸಿಷನ್ಸ್ನ ತೊಗೊಳ್ತೀವಿ. ಸೊ ಬ್ಯಾಡ್ ಎನರ್ಜಿ ಇಸ್ ಮೂನ್, ಸೊ ಯು ವಿಲ್ ಟೇಕ್ ಬ್ಯಾಡ್ ಡಿಸಿಷನ್. ಜಸ್ಟ್ ಬಿ ಕೇರ್ಫುಲ್ ಅಂತ ನಿಮ್ಗೆ ಬಂದಿದೆ ಕಾರ್ಡ್ನಲ್ಲಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.